ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ಕನಿಷ್ಠ 1000 ರನ್ ಗಳಿಸಿದ ನಾಯಕರಲ್ಲಿ ಶುಭಮನ್ ಗಿಲ್ ಕ್ರಿಕೆಟ್ ದಂತಕಥೆ ಸರ್ ಡಾನ್ ಬ್ರಾಡ್ಮನ್ 101.5 ನಂತರ ಅತ್ಯುತ್ತಮ ಬ್ಯಾಟಿಂಗ್ ಸರಾಸರಿಯನ್ನು ಹೊಂದಿರುವ ಎರಡನೇ ನಾಯಕರಾದರು. ಮುಲ್ಲನ್ಪುರದ ಮಹಾರಾಜ ಯಾದವಿಂದರ್ ಸಿಂಗ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಶನಿವಾರದಿಂದ ಆರಂಭವಾಗಿರುವ ಅಫ್ಘಾನಿಸ್ತಾನ ವಿರುದ್ಧದ ಏಕೈಕ ಟೆಸ್ಟ್ ಪಂದ್ಯದಲ್ಲಿ ಶತಕ ಗಳಿಸುವ ಮೂಲಕ ಭಾರತ ತಂಡದ ನಾಯಕ ಶುಭ್ಮನ್ ಗಿಲ್ ಟೆಸ್ಟ್ ಕ್ರಿಕೆಟ್ನಲ್ಲಿ ಹೊಸ ಇತಿಹಾಸ ನಿರ್ಮಿಸಿದ್ದಾರೆ. ಗಿಲ್ ನಾಯಕತ್ವ ವಹಿಸಿಕೊಂಡ 1 ವರ್ಷದೊಳಗೆ 100 ಟೆಸ್ಟ್ ರನ್ ಗಳಿಸಿದ ಮೊದಲ ಭಾರತೀಯ ನಾಯಕ ಎಂಬ ದಾಖಲೆಗೆ ಪಾತ್ರರಾಗಿದ್ದಾರೆ. ಶನಿವಾರದ ಪಂದ್ಯದ ಅಂತ್ಯದಲ್ಲಿ 103 ರನ್ ಗಳಿಸಿ ಅಜೇಯರಾಗಿದ್ದ ಗಿಲ್ ಭಾನುವಾರದ ಪಂದ್ಯದಲ್ಲಿ 126 ರನ್ 177 ಎಸೆತಗಳಲ್ಲಿ ಗಳಿಸಿ ಔಟಾದರು. ಇದರೊಂದಿಗೆ ಅವರು ನಾಯಕನಾಗಿ ತಮ್ಮ ಮೊದಲ ಇನ್ನಿಂಗ್ಸ್ ಅನ್ನು 82.8 ರ ಸರಾಸರಿಯಲ್ಲಿ 1076 ರನ್ಗಳೊಂದಿಗೆ ಮುಗಿಸಿದರು. ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ಕನಿಷ್ಠ 1000 ರನ್ ಗಳಿಸಿದ ನಾಯಕರಲ್ಲಿ ಶುಭಮನ್ ಗಿಲ್ ಕ್ರಿಕೆಟ್ ದಂತಕಥೆ ಸರ್ ಡಾನ್ ಬ್ರಾಡ್ಮನ್ 101.5 ನಂತರ ಅತ್ಯುತ್ತಮ ಬ್ಯಾಟಿಂಗ್ ಸರಾಸರಿಯನ್ನು ಹೊಂದಿರುವ ಎರಡನೇ ನಾಯಕರಾದರು. ಗಿಲ್ ನಂತರ ಈ ಪಟ್ಟಿಯಲ್ಲಿ ಕುಮಾರ್ ಸಂಗಕ್ಕಾರ 69.6 ರ ಸರಾಸರಿಯಲ್ಲಿ 1601 ರನ್ಗಳು, ಸ್ಟೀವ್ ಸ್ಮಿತ್ 68.1 ರ ಸರಾಸರಿಯಲ್ಲಿ 4425 ರನ್ಗಳು ಮತ್ತು ಮಹೇಲಾ ಜಯವರ್ಧನೆ 59.1 ರ ಸರಾಸರಿಯಲ್ಲಿ 3665 ರನ್ಗಳು ಇದ್ದಾರೆ. 2025ರಲ್ಲಿ ಇಂಗ್ಲೆಂಡ್ ಪ್ರವಾಸಕ್ಕೂ ಮುನ್ನ ಭಾರತ ತಂಡದ ನಾಯಕನಾಗಿ ಅಧಿಕಾರ ವಹಿಸಿಕೊಂಡ ನಂತರ ಗಿಲ್ ಅವರ 6ನೇ ಟೆಸ್ಟ್ ಶತಕ ಇದಾಗಿದೆ. ನಾಯಕನಾಗಿ ಗಿಲ್ ದಿನದಿಂದ ದಿನಕ್ಕೆ ಬಲಿಷ್ಠರಾಗುತ್ತಿದ್ದಾರೆ. ನಾಯಕನಾಗಿ ತಾವು ಸಿಡಿಸಿದ ಅರ್ಧಶತಕಗಳಲ್ಲಿ ಒಂದನ್ನು ಹೊರತುಪಡಿಸಿ ಉಳಿದವೆಲ್ಲವನ್ನ ಶತಕಗಳಾಗಿ ಪರಿವರ್ತಿಸಿದ್ದಾರೆ. ಗಿಲ್ ನಾಯಕನಾಗಿ ಮೊದಲ 15 ಇನ್ನಿಂಗ್ಸ್ಗಳಲ್ಲಿ ಹೆಚ್ಚು ರನ್ ಗಳಿಸಿದ 3ನೇ ಬ್ಯಾಟ್ಸ್ಮನ್ ಎನಿಸಿಕೊಂಡರು. ಆಸ್ಟ್ರೇಲಿಯಾದ ಡಾನ್ ಬ್ರಾಡ್ಮನ್ 1244 ರನ್ ಗಳಿಸಿದ್ದರೆ ಇಂಗ್ಲೆಂಡ್ ಗ್ರಹಾಂ ಗೂಚ್ 1094 ರನ್ ಗಳಿಸಿದ್ದಾರೆ. ಗಿಲ್ 1076 ರನ್ ಗಳಿಸಿ 3ನೇ ಸ್ಥಾನದಲ್ಲಿದ್ದರೆ ಸ್ಟೀವ್ ಸ್ಮಿತ್ 1050, ಅಲಿಸ್ಟೈರ್ ಕುಕ್ 1047, ಸುನಿಲ್ ಗವಾಸ್ಕರ್ 1031 ರನ್ ಗಳಿಸಿ ನಂತರದ ಸ್ಥಾನದಲ್ಲಿದ್ದಾರೆ. ಈ ಪಂದ್ಯದಲ್ಲಿ ಶತಕ ಸಿಡಿಸಿದ ಶುಭ್ಮನ್ ಗಿಲ್ ವೇಗವಾಗಿ 1000 ರನ್ ಪೂರೈಸಿದ ನಾಯಕರ ಪಟ್ಟಿಗೆ ಸೇರಿದರು. ಈ ದಾಖಲೆಯಲ್ಲೂ ಬ್ರಾಡ್ಮನ್ ಅಗ್ರಸ್ಥಾನದಲ್ಲಿದ್ದಾರೆ. ಅವರು 11 ಇನ್ನಿಂಗ್ಸ್ಗಳಲ್ಲಿ ಈ ಸಾಧನೆ ಮಾಡಿದ್ದರು. ವ್ಯಾಲಿ ಹ್ಯಾಮಂಡ್, ಅಲಿಸ್ಟೈರ್ ಕುಕ್, ಗವಾಸ್ಕರ್ ತಲಾ 14 ಇನ್ನಿಂಗ್ಸ್ಗಳಲ್ಲಿ ಈ ಸಾಧನೆ ಮಾಡಿದರೆ ಸ್ಟೀವ್ ಸ್ಮಿತ್, ಗ್ರಹಾಂ ಗೂಚ್ ಹಾಗೂ ಗಿಲ್ ತಲಾ 15 ಇನ್ನಿಂಗ್ಸ್ಗಳಲ್ಲಿ ಈ ಸಾಧನೆ ಮಾಡಿದ್ದಾರೆ. ಈ ಪಂದ್ಯದಲ್ಲಿ ಗಿಲ್ ಅಲ್ಲದೆ ಕನ್ನಡಿಗ ಕೆಎಲ್ ರಾಹುಲ್ 100, ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ರಿಷಬ್ ಪಂತ್ 81 ರನ್, ಸಾಯಿ ಸುದರ್ಶನ್ 81, ವಾಷಿಂಗ್ಟನ್ ಸುಂದರ್ ಅಜೇಯ 52 ರನ್ ಗಳಿಸಿದ ಮಿಂಚಿದರು. ಭಾರತ ತಂಡ ಮೊದಲ ಇನ್ನಿಂಗ್ಸ್ನಲ್ಲಿ 564 ಡಿವಿಷನ್ 8 ರನ್ ಗಳಿಸಿ ಡಿಕ್ಲೇರ್ ಮಾಡಿಕೊಂಡಿದೆ. ನಂತರ ಮೊದಲ ಇನ್ನಿಂಗ್ಸ್ ಆರಂಭಿಸಿರುವ ಅಫ್ಘಾನಿಸ್ತಾನ ತಂಡ ಎರಡನೇ ದಿನದಾಟದ ಅಂತ್ಯಕ್ಕೆ 5 ವಿಕೆಟ್ ಕಳೆದುಕೊಂಡು 115 ರನ್ ಗಳಿಸಿದೆ. ರೆಹ್ಮತ್ ಶಾ ಅಜೇಯ 43 ರನ್ ಗಳಿಸಿ ಕ್ರೀಸ್ನಲ್ಲಿದ್ದಾರೆ. ಭಾರತದ ಪರ ಮಾನವ್ ಸುತಾರ್ 3 ವಿಕೆಟ್ ಪಡೆದರೆ ಪ್ರಸಿದ್ಧ್ ಕೃಷ್ಣ 2 ವಿಕೆಟ್ ಪಡೆದು ಮಿಂಚಿದ್ದಾರೆ.